ಹಾಯ್ ಆಲ್, ವೆಲ್ಕಮ್ ಟು ಪೂರ್ಣಿಮಾ ಪಾನ್ವಿ ಲಾಗ್ಸ್. ಆ್ಯಕ್ಚುಲಿ ನಾನು ತುಂಬ ಲಾಂಗ್ ಗ್ಯಾಪ್ ಬಿಟ್ಟು ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ಕಮೆಂಟ್ ಮಾಡಿದರು. ಸೋ ಸಾರಿ ಅಂತಲೇ ಹೇಳ್ತೀನಿ. ಅದು ಸ್ವಲ್ಪ ಇಶ್ಯೂಸ್ ಇದೆ, ಅದಕ್ಕೋಸ್ಕರ ನಾನು ಸ್ವಲ್ಪ ಬಿಟ್ಟು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಲಾಗ್ಸ್. ಓಕೆ, ಹಾಗೆಯೇ ನಾನು ನಮ್ಮ ಊರಿಗೆ ಹೋಗಿದ್ದೆ. ಲೈಕ್ ನನ್ನ ಹಸ್ಬೆಂಡ್ ಮನೆ ಊರು, ಅದು ಮದ್ದೂರು ಹತ್ರ ಒಂದು ಹಳ್ಳಿ ಇದೆ. ಅಲ್ಲಿ ನಮ್ಮದು ಮನೆ ದೇವರು ಅಂತ ಹೇಳ್ತಾರೆ. ಮನೆ ದೇವರು ಅನ್ನೋದಕ್ಕಿಂತ ಅಲ್ಲಿ ಊರಲ್ಲಿ ಇವರೇ ಇನಿಷಿಯೇಟಿವ್ ತೊಗೊಂಡು ಪೂಜೆ ಮಾಡುವಂತಹ ದೇವರು. ಭೂಮಿ ಅಪ್ಪ ಅಂತ ಏನೋ ಸಮಥಿಂಗ್ ಅಂತಾರೆ ಆ ದೇವ್ರ ಹೆಸರು. ಸೊ ತುಂಬ ಚೆನ್ನಾಗಿ ಚಿಕ್ಕದಾಗಿ ಪುಟ್ಟದಾಗಿ ಮಾಡಿದ್ದಾರೆ. ಅದು ಆಪೋಸಿಟ್ ಬಂದು ಮಾರಮ್ಮನ ದೇವಸ್ಥಾನ ಆಯಿತು. ಸೊ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಊರಲ್ಲಿ ಆ್ಯಕ್ಚುಲಿ ಒಂದು ಬೀಗ್ರೂಟ ಅಂತ ಹೋಗಿದ್ವಿ. ಅಲ್ಲೆಲ್ಲ ತೆಗಿಯೋಕ್ಕಾಗಲಿಲ್ಲ ಆ್ಯಕ್ಚುಲಿ ಪಿಕ್ಚರ್ಸು. ಸೊ ಜಸ್ಟ್ ದೇವ್ರ ಪೂಜೆ ಮಾಡಿ ವಾಪಸ್ ಬಂದ್ವಿ. ಅಷ್ಟು ಮಾತ್ರ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ. ಹಾಗೆಯೇ ಈವ್ನಿಂಗು ಯೂಶ್ವಲಿ ನಾನು ಹೆಬ್ಬಾಳ್ಕೆರೆ ಅಂತ ಹೇಳ್ತಿದ್ದೆ ಇಷ್ಟು ದಿನ. ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೆ. ಅಲ್ಲೇ ನಿಯರೆಸ್ಟ್ ಅವ್ರ ಮನೆಗೆ ನಿಯರೆಸ್ಟೇ ಇದೆ ಕುಕ್ಕರಳ್ಳಿ ಕೆರೆ, ಅಲ್ಲಿಗೆ ಹೋಗಿದ್ವಿ. ಇದು ತುಂಬ ಹಳೆಯ ಕೆರೆ, ಬಟ್ ಕ್ಲೀನಾಗೇ ಇದೆ, ಹೈಜೀನಾಗಿ, ಪ್ರಾಬ್ಲಮ್ ಏನಿಲ್ಲ. ಮತ್ತು ತುಂಬ ಜನ ಬರ್ತಾರೆ ಇಲ್ಲಿಗೆ. ತುಂಬ ಇವನ್ ಕುವೆಂಪು ಕಾಲದಿಂದನೂ ಇಲ್ಲಿ ಒಂಥರ ಹಿಸ್ಟ್ರಿ ಅಂತಲೇ ಹೇಳ್ಬೋದು. ಅವರೂ ಇಲ್ಲಿ ಬಂದು ಸಮ್ಟೈಮ್ಸ್ ವಿಸಿಟ್ ಮಾಡಿ ಸ್ಪೆಂಡ್ ಮಾಡಿ ಟೈಮೆಲ್ಲ ತುಂಬ ಹಿಸ್ಟ್ರಿ ಇದೆ ಈ ಕುಕ್ಕರಳ್ಳಿ ಕೆರೆಗೆ. ಅವ್ರದ್ದು ಏನೋ ಪೋಯಮ್ಸ್ ಎಲ್ಲ ಇದೆ, ನಾನು ಓದಿದ್ದೀನಿ ಅಷ್ಟು ಇವಾಗ, ಬಟ್ ನೆನಪಿಲ್ಲ. ತುಂಬ ಚೆನ್ನಾಗಿತ್ತು. ನಾವೆಲ್ಲ ಫುಲ್ ಒಂದು ರೌಂಡ್ ವಾಕ್ ಹೋಗಲಿಲ್ಲ, ಇಲ್ಲ ಮಕ್ಕಳನ್ನೇ ಆಟ ಆಡಿಸ್ಬಿಟ್ಟು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಕೆರೆ ಹತ್ರ ಎಲ್ಲ ಹೋಗಿ ವಿಸಿಟ್ ಮಾಡಿದ್ವಿ. ಇಲ್ಲೆಲ್ಲ ತುಂಬ ಮೊಸಳೆ ಎಲ್ಲ ಇದೆ. ಅಲ್ಲೂ ಸೊ ಇಳಿಯೋದಕ್ಕೆಲ್ಲ ಆಪ್ಷನ್ ಇಲ್ಲ. ಹತ್ರನೂ ಹೋಗ್ಬೋದು, ನೀರೆಲ್ಲ ಟಚ್ ಮಾಡ್ಬೋದು, ಬಟ್ ಇಳಿಯೋದಕ್ಕೆಲ್ಲ ಅಷ್ಟು ಆಪ್ಷನ್ ಇಲ್ಲ. ಮತ್ತು ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಇಲ್ಲಿ ಟೂಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಗೆ 2-3 ಕಡೆ ಇದೆ. ನಾವು ಹಾಗೆ 1-2 ಅವರ್ಸ್ ಸ್ಪೆಂಡ್ ಮಾಡಿ ಮತ್ತೆ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬಂದಾಗ ನನ್ನ ಮಗಳಿಗೆ ಆ್ಯಕ್ಚುಲಿ ಒಂದು ಅನಿಮಲ್ ಥೀಮಲ್ಲಿ ಮಾಡಬೇಕಂತ ಪರ್ಟಿಕ್ಯುಲರ್ ಆಗಿ ಒಂದು ಬಟರ್ಫ್ಲೈ, ಹನಿ ಬೀ ಮತ್ತು ಎಲಿಫೆಂಟ್ ಆ ಥರ ಹೇಳಿದರು. ಇವಳಿಗೆ ಯಾವ್ದು ಇಷ್ಟ ಆಗುತ್ತೆ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ದು. ಯೂಶ್ವಲಿ ಮುಂಚೆನೇ ಹೇಳ್ತಿದ್ರು, ಯೂಶ್ವಲಿ ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಹೇಳಿದ್ರು. ನಾವು ಬೇಬಿ ಎಲಿಫೆಂಟ್ನ ಮಾಡಿದ್ವಿ. ಅವಳು ಚಿಕ್ಕವಳಲ್ವಾ, ಅದಕ್ಕೋಸ್ಕರ ಬೇಬಿ ಎಲಿಫೆಂಟ್ನ ಮಾಡಿದ್ವಿ. ಅವಳಿಗೆ ನೋಡಿ ಅಲ್ಲಿ ಯಾವ ಥರ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಚೆನ್ನಾಗಿ ಬಂದಿದೆ. ಕಾರ್ಡ್ಬೋರ್ಡ್ ಕೂಡ ಅದೇ ಕಲರ್ ಸಿಕ್ತು, ಅದರಿಂದ ಈಸಿಯಾಗಿ ಜಸ್ಟ್ ಕಟ್ಟಿಂಗ್ ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದ್ವಿ, ಇಷ್ಟ ಆಯ್ತು. ಅದು ಸೆಲ್ಫ್ ನನಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತು ನಾನು ಮಾಡಿದ್ದು. ಹಾಗೆಯೇ ನೈಟ್ ಊಟಕ್ಕೆ ನಾವು ಏನು ಮಾಡೋದಂತ, ಸಂಡೇ ಬೇರೆ ಇತ್ತಲ್ಲ, ಸೊ ಅಲ್ಲಿ ಎಲ್ಲ ಲಂಚ್ ಎಲ್ಲ ಆಗಿತ್ತು. ಈಗ ಡಿನ್ನರ್ಗೆ ನಾನು ಹಾಗೆ ಮೊಟ್ಟೆ ಕೈಮಾನ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಟ್ ಹುಷಾರಾಗಿ ಮಾಡಬೇಕು. ಯೂಶ್ವಲಿ ಕೈಮಾ ಬಾಲ್ಸ್ ಎಲ್ಲ ಅಷ್ಟು ಈಸಿಯಾಗಿ ಬರೋದಿಲ್ಲ. ನನಗೆ ಗೊತ್ತಿರೋ ಹಾಗೆ ಚಿಕನ್ ಬಿಟ್ಟರೆ ಇನ್ನು ಮಟನ್ ಆಗಿರ್ಬೋದು, ಹೆಗ್ ಆಗಿರ್ಬೋದು, ಅಷ್ಟು ಈಸಿಯಾಗಿ ಬರೋದಿಲ್ಲ. ಈ ಥರ ಮಾಡಿಕೊಂಡ್ರೆ ಬಾಲ್ಸ್ ಎಲ್ಲ ಆರಾಮಾಗಿ ಬರುತ್ತೆ. ಫಸ್ಟ್ ನಾವು ಬಾಯ್ಲ್ಡ್ ಹೆಗ್ನ ತಗೊಂಡು ಅದನ್ನು ತುರ್ಕೋಬೇಕು, ಅಥವಾ ಸಣ್ಣದಾಗಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಓಕೆ. ಬಾಯ್ಲ್ಡ್ ಹೆಗ್ನ ತೊಗೊಬೇಕು ನಾವು. ಹಾಗೆಯೇ ರಾ ಎಗ್ರೆ ಅದು ಅಷ್ಟು ಬರಲ್ಲ, ಲೈಕ್ ಬಾಲ್ಸ್ ಎಲ್ಲ ಬರಲ್ಲ. ನಾವು ಹಾಗೆಯೇ ಕೈಮಯ ಫ್ರೈ ಮಾಡ್ಕೊತೀವಿ ಅಂದರೆ ಆವಾಗ ನಾವು ನಾರ್ಮಲ್ ಎಗ್ ರಾ ಎಗ್ನ ತೊಗೋಬೇಕಾಗುತ್ತೆ. ಸೊ ಈಗ ನಾನು ಬಾಯ್ಲ್ಡ್ ಎಗ್ನ ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆ ಕಡಲೆನ ಕೂಡ ಪುಡಿ ಮಾಡಿಟ್ಕೊಂಡಿದ್ದೀನಿ, 2-3 ಸ್ಪೂನಷ್ಟು. ಹಾಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಅದನ್ನೆಲ್ಲ ಸಪ್ರೇಟು ನಾನು ನೀರನ್ನ ಆದಷ್ಟು ಕಡಿಮೆಯಾಗಿ, ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ನೀರನ್ನ ಕಡಿಮೆ ಹಾಕಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೊಟೊ ನಾವು ಆ ಮಸಾಲೆ ಸ್ವಲ್ಪ ಎತ್ತಿಟ್ಕೊಂಡ್ಮೇಲೆ ಹಾಕ್ಕೊಬೇಕಾಗುತ್ತೆ. ಸೊ ನಾನು ಅದಕ್ಕೆ ಇಲ್ಲಿ ಯಾವುದೇ ಥರ ಟೊಮೊಟೊ ಆಗಲಿ ನೀರಾಗಲಿ ಹಾಕ್ಕೊಂಡಿಲ್ಲ. ಆ್ಯಕ್ಚುಲಿ ನೀರು ಸ್ವಲ್ಪ ಪ್ರಮಾಣದಲ್ಲಿ ತುಂಬ ಕಡಿಮೆಯಾಗಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಹರಳುಪ್ಪು ಕೂಡ ನಾವು ಇದಕ್ಕೆ ಹಾಕೋಬೇಕಾಗುತ್ತೆ. ಯಾಕೆಂದರೆ ನಾವು ಇದು ಹೆಗ್ ಜೊತೆ ಮಿಕ್ಸ್ ಮಾಡ್ತೀವಿ ಅಲ್ವಾ, ಅದಕ್ಕೆ ಸ್ವಲ್ಪ ಟೇಸ್ಟ್ ಇದರಲ್ಲೇ ಇರಲಿ ಅಂದ್ಬಿಟ್ಟು ನಾವು ಉಪ್ಪು ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಆಮೇಲೆ ನಾವು ರುಚಿ ನೋಡ್ಕೊಂಡು ಸಪ್ರೇಟ್ ಆಮೇಲೆ ಸಾಂಬಾರಿಗೆ, ಗ್ರೇವಿಗೆ ಹಾಕೊಬೋದು. ಹಾಗೆಯೇ ರುಚಿಗೆ ತಕ್ಕಷ್ಟು ಮನೇಲಿ ನಾವು ಮಟನ್ ಸಾಂಬಾರಿಗೆ ಯೂಸ್ ಮಾಡ್ತಿರೋಂತಹ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ, ಮತ್ತು ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಪ್ರಮಾಣದಲ್ಲಿ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬಂತ ಅಂದರೆ ಉಂಡೆಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ತಿಕ್ಕ ಕನ್ಸಿಸ್ಟೆನ್ಸಿಲಿ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಅರ್ಧ ಅಷ್ಟೇ ನಾನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ನಾವು ಕಡಲೆ ಹಿಟ್ಟಾಗಿರ್ಬೋದು, ಮೊಟ್ಟೆ ಎಲ್ಲ ತುರಿದಿಟ್ಕೊಂಡಿದ್ದೇನಲ್ಲ, ಅದಕ್ಕೆ ಅರ್ಧ ಮಸಾಲೆ ಮಾತ್ರ ಹಾಕ್ಕೊತಾ ಇದ್ದೀನಿ. ಅದು ಮತ್ತು ನೀರು ತುಂಬ ಕಡಿಮೆ ಹಾಕ್ಕೊಂಡು ಗ್ರೈಂಡ್ ಮಾಡಿದ್ವಿ ಅಲ್ವಾ, ಅದು ಆಲ್ಮೋಸ್ಟ್ ಸ್ಮೂತ್ ಆಗುತ್ತೆ. ತುಂಬ ಸ್ಮೂತ್ ಆಗೋದು ನೆಸಸರಿ ಇಲ್ಲ, ಒಂದು 90% ಸ್ಮೂತ್ ಆಗಿದೆ. ಸೊ ಅದನ್ನು ತೆಗೆದಿಟ್ಕೊತಾ ಇದ್ದೀನಿ. ಒಂದು ಅರ್ಧ ಅಂದರೆ ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ಉಳಿದಿರೋ ಅಂತಹ
ಮಸಾಲೆಗೆ ಟೊಮೊಟೊ ಮತ್ತು ನಮಗೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ನೀರು ಹಾಕಿ ಇನ್ನು 100% ಫುಲ್ ಸ್ಮೂತ್ ಆಗಿ ಗ್ರೈಂಡ್ ಮಾಡಿದ್ರೆ ಅದು ರೆಡಿ ಆಗುತ್ತೆ ಸಾಂಬಾರಿಗೆ. ಮತ್ತು ಈ ಪಾರ್ಟ್ಗೆ ಬರೋಣ. ನಾವು ಆಗಲೇ ಪುಡಿ ಮಾಡ್ಕೊಂಡಿರುವಂತಹ ಕಡಲೆ ಮತ್ತು ಆ ಮಸಾಲೆ ಮತ್ತು ತುರಿದಿಟ್ಕೊಂಡಿರುವಂತಹ ಎಗ್ಗು ಮತ್ತು ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಬೇಕೋ ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಇದು ಕೋಟಿಂಗ್ಗೆ ಅದು ಬಾಲ್ಸ್ ಎಲ್ಲ ನೀಟಾಗಿ ಬರಲಿ ಅಂತ ಒಂದು ಕಾರಣಕ್ಕೋಸ್ಕರ ರಾ ಎಗ್ನ ಒಂದೇ ಒಂದು ತೊಗೊಂಡಿದ್ದೀವಿ. ಅಂದರೆ ನೀರು ಹಾಕಬಾರ್ದಲ್ವ, ಅದಕ್ಕೋಸ್ಕರ ಆ ಕೋಟಿಂಗ್ ಸ್ವಲ್ಪ ಮ್ಯಾನೇಜಬಲ್ ಆಗಿ ನೀಟಾಗಿ ಬರಲಿ ಅಂದ್ಬಿಟ್ಟು ಆ ಕೋಟಿಂಗ್ಗೋಸ್ಕರ ನಾನು ರಾ ಎಗ್ನ ಒಂದು ತೊಗೊಂಡಿದ್ದೀನಿ. ಬಾಯ್ಲ್ಡ್ ಎಗ್ ಆಲ್ಮೋಸ್ಟ್ ಒಂದು 4 ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಅದೇ ಸಾಕಷ್ಟು ಪ್ರಮಾಣದಲ್ಲಿ, ಮೀನ್ಸ್ ನಮ್ಮ ಮನೆಗೆ ಸಫಿಷಿಯೆಂಟಾಗಿ ಆಲ್ಮೋಸ್ಟ್ 5 ಮೆಂಬರ್ಸ್ ಇದ್ವಿ, ಸಫಿಷಿಯೆಂಟಾಗಿ ಆಗುವಂಥದ್ದು ಕ್ವಾಂಟಿಟಿ ಅಷ್ಟು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಡಿಪೆಂಡ್ಸ್, ಕಡಿಮೆನಾರು ತೊಗೊಬೋದು, ಜಾಸ್ತಿನಾರು ತೊಗೊಬೋದು. ನಾನು ಮಸಾಲೆಗೂ ಸ್ವಲ್ಪ ಉಪ್ಪು ಹಾಕಿದ್ದೆ, ಇಲ್ಲಿಗೂ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಮಗೆ ಸ್ಟೆಪ್ ಬೈ ಸ್ಟೆಪ್ ಉಪ್ಪು ಹಾಕ್ಕೊತಾ ಇದ್ದೀನಿ. ನಾವು ಇಲ್ಲಿ ಮಿನಿಮಮ್ 2 ಟೈಮ್ಸ್ ಉಪ್ಪು ಹಾಕ್ಕೊಬೇಕಾಗುತ್ತೆ, ಒಂದು ಮಸಾಲೆಗೆ ಮತ್ತು ಇನ್ನೊಂದು ಸಾಂಬಾರಿಗೆ ಗ್ರೇವಿಗೆ ಅದ ಬರೋಷ್ಟು. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಬಾಲ್ಸ್ನ ನಾನು ರೆಡಿ ಇಟ್ಕೊತಾ ಇದ್ದೀನಿ ಫಸ್ಟೇ. ಇಷ್ಟು ಪ್ರೋಸೆಸ್ ಸ್ವಲ್ಪ ಲಾಂಗ್ ಇದ್ದರೆ ಇಷ್ಟೆಲ್ಲ ಆದಮೇಲೆ ತುಂಬ ಈಸಿ ಇದೆ. ಜಸ್ಟ್ ಸಾಂಬಾರಿಗೆ ಇದು ಒಳಗಡೆ ಬಾಲ್ಸ್ ಡಿಪ್ ಮಾಡೋದು. ಆ್ಯಂಡ್ ಕೆಲವರು ಆಯಿಲ್ ಫ್ರೈ ಮಾಡಿ ಆಮೇಲೆ ಸಾಂಬಾರಿಗೆ ಹಾಕ್ತಾರೆ. ನಾನು ಇಲ್ಲಿ ಯಾವುದೇ ಥರ ಆಯಿಲ್ ಫ್ರೈ ಯಾವುದೂ ಮಾಡ್ತಿಲ್ಲ, ಜಸ್ಟ್ ಬಾಲ್ಸ್ನ ನಾನು ಕುದೀತಾ ಇರುವಂತಹ ಸಾಂಬಾರಿಗೆ ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಸಾಂಬಾರಿಗೆ ನಾವು ರೆಡಿ ಮಾಡಿಟ್ಕೊಳ್ಳೋಣ. ಇಲ್ಲಿ 1 ಸ್ಪೂನ್ ಅಥವಾ 2 ಸ್ಪೂನ್ ಆಯಿಲ್ನ ಹಾಕ್ಕೊತಾ ಇದ್ದೀವಿ. ಇಲ್ಲಿ ಸ್ಟಾರ್ಟಿಂಗ್ ಒಗ್ಗರಣೆಗೆ ಅಂತಲೇ ಹೇಳ್ಬೋದು. ಇಲ್ಲಿ ಒಗ್ಗರಣೆ ಕೊಡೋದಕ್ಕೂ ಜಾಸ್ತಿ ಐಟಮ್ಸ್ ಏನೂ ತೊಗೊಂಡಿಲ್ಲ. ಒಂದು ಪ್ಯಾನ್ಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಎಣ್ಣೆ ತೊಗೊಂಡ್ಬಿಟ್ಟು ಅದಕ್ಕೆ ನಾವು ಅಗೈನ್ ಸ್ವಲ್ಪ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ, ಟೊಮೊಟೊ ಮತ್ತು ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ. ಫಸ್ಟ್ ನಾನು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಅದು ಬಾಡಿಸ್ಕೊಬೇಕಲ್ಲ, ಅದುವರೆಗೆ ನಾನು ಈರುಳ್ಳಿನ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಇದೆರಡೂ ನಾನು ಸ್ವಲ್ಪನೇ ಆಲ್ಮೋಸ್ಟ್ ಒಂದೇ ಅಷ್ಟೇ ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ನಾವು ಮಸಾಲೆಗೆ ಹಾಕ್ಕೊಂಡಿದ್ದೀವಿ, ಹಾಗೆ ನಾವು ಎಗ್ ಕೀಮಾಗೆ ಮಿಕ್ಸ್ ಮಾಡೋದಕ್ಕೂ ಆನಿಯನ್ ಹಾಕ್ಕೊಂಡಿದ್ದೀವಿ ಅಲ್ವಾ, ಅದಕ್ಕೆ ಅಷ್ಟು ಅವಶ್ಯಕತೆ ಇಲ್ಲ. ಕಂಪ್ಲೀಟಾಗಿ ನಾವು ಸ್ಕಿಪ್ ಮಾಡ್ತೀನಿ ಅಂದ್ರೂ ಪ್ರಾಬ್ಲಮ್ ಇಲ್ಲ, ಬಟ್ ಸ್ವಲ್ಪ ರುಚಿ ಜಾಸ್ತಿ ಕೊಡಲಿ ಅಂದ್ಬಿಟ್ಟು ನಾನು ಟೊಮೊಟೊನ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದೆರಡು ಬಾಡಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಎಲ್ಲ ಐಟಮ್ಸ್ನೂ ಹಾಕಿ, ಇನ್ಕ್ಲೂಡಿಂಗ್ ಟೊಮೊಟೊ ಮತ್ತು ನೀರೆಲ್ಲ ಹಾಕಿ ಅದನ್ನು ಮತ್ತೆ ನಾವು ಇಲ್ಲಿ ಬೇಯ್ದಿರುವಂತಹ ಈರುಳ್ಳಿ ಟೊಮೊಟೊ ಜೊತೆ ಹಾಕಿ ಮತ್ತು ಒಂದು ಸ್ವಲ್ಪ ಕುದಿಸ್ಬೇಕು. ಇಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋದು, ಎಷ್ಟು ನೀರು ಹಾಕ್ಕೊಬೇಕು, ಎಷ್ಟು ತಿಕ್ಕಾಗಬೇಕು, ನಮಗೆ ಎಷ್ಟು ತೆಳುವಾಗಬೇಕು ಅದನ್ನು ನೋಡಿಕೊಂಡು ನಮಗೆ ಯಾವ ಥರ ಬೇಕು ಆ ಥರ ಹಾಕ್ಕೋಬೇಕು. ಯೂಶ್ವಲಿ ಈ ಗ್ರೇವಿ ಬಂದು ತಿಕ್ಕಾಗೇ ಇರುತ್ತೆ, ಗ್ರೇವಿ ಕರಿ ಏನಾದರೂ ನಾವು ಕರಿತೀವಿ ಅಲ್ವಾ, ಸೊ ಇದು ತಿಕ್ಕಾಗೇ ಇರುತ್ತೆ. ನಾನು ಇಲ್ಲೂ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ನಾನು ಆವಾಗಲೇ ಹೇಳ್ದಂಗೆ 3 ಸ್ಟೆಪ್ಸ್ ಹಾಕ್ಕೊಂಡಿದ್ದೀನಿ. ಯೂಶ್ವಲಿ 2 ಸ್ಟೆಪ್ಸು ಸಾಲ್ಟ್ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಬೇಕಾಗತ್ತೆ, ಮಸ್ಟ್ ಆ್ಯಂಡ್ ಶುಡ್. ಸೊ ಈ ಸಾಂಬಾರು ಆಲ್ರೆಡಿ ಕುದೀತಾ ಇದೆ. ಸೊ ಉಪ್ಪು ಹಾಕಾಯಿತು, ಲಾಸ್ಟಲ್ಲಿ ಗಾರ್ನಿಷ್ಗೆ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು. ನಾನು ಇಲ್ಲಿ ಸ್ವಲ್ಪ ಖಾಲಿ ಆಗಿಬಿಟ್ಟಿತ್ತು ಎಲ್ಲ, ಅದಕ್ಕೆ ರುಬ್ಬೋದಕ್ಕೆಲ್ಲ ಹಾಕ್ಬಿಟ್ಟು ತರಿಸಿರಲಿಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ಹಾಕಿದೆ ಅಂತ ಹೇಳ್ಬೋದು. ಇದು ಆಲ್ಮೋಸ್ಟ್ ಕುದೀತಿದೆ. ಇದಕ್ಕೆ ಇವಾಗಲೇ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಬೇಕು. ಇದನ್ನು ಬಾಲ್ಸ್ನೆಲ್ಲ ಹಾಕಿದ್ಮೇಲೆ ನಾವು ಅಳ್ಳಾಡಿಸ್ಬಾರ್ದು, ಸೌಟಲ್ಲೆಲ್ಲ ಕದರಬಾರ್ದು. ಇದು ತುಂಬಾ ಸಾಫ್ಟು ಡೆಲಿಕೇಟ್ ಬಾಲ್ಸ್ ಅಂತಲೇ ಹೇಳ್ಬೋದು, ಎಗ್ ಬಾಲ್ಸು. ಅದಕ್ಕೋಸ್ಕರ ಹಾಗೆ ಹಾಕಿ ಒಂದು ಕುದಿಸಿದ್ರೆ, ಆಲ್ಮೋಸ್ಟ್ ಈಗ ಬಾಯ್ಲ್ಡ್ ಹೇಗೆ ತೊಗೊಂಡಿದೆ ಅಲ್ವಾ, ಒಂದು ಕುದಿಸಿದ್ರೆ ಎಗ್ ಕೀಮಾ ರೆಡಿ.